ಬಸ್ಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ನಮಸ್ಕಾರ ಮಗ. ಮೊದಲನೇ ಅಪ್ಡೇಟ್ಗೆ ಹೋಗೋಣ. ಯಾವುದು ಡೇಲೆ ಇಲ್ದಂಗೆ ಬ್ಲೂ 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 ಎತ್ತ ನೋಡಿದ್ರತ್ತ ಬ್ಲೂ 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 IPL ಜೆರ್ಸಿಗಳು ಅಂತ ಬಂದಾಗ, ಯಾಕೆಂದರೆ ಮೆಜಾರಿಟಿ ಆಫ್ ದ ಟೀಮ್ಸು ಆಲ್ಮೋಸ್ಟ್ ಎಲ್ಲರೂ ಅಂತಲೇ ಹೇಳ್ಬೋದು ಬ್ಲೂ 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 ಅನ್ನೋದನ್ನ ಇಟ್ಕೊಂಡಿರ್ತಾರೆ. ಅಂದರೆ ಒಂದು ಸ್ವಲ್ಪನಾದರೂ ಬ್ಲೂ ಅನ್ನೋದು ಇರಬೇಕು ಜೆರ್ಸಿ ಮೇಲೆ ಅನ್ನೋ ಥರ. ಸೊ ಈ ಬ್ಲೂಸ್ಗಳು ಯಾವ ಬ್ಲೂಸ್ಗಳು ಅಂತ ಈಗ ಈಚೆ ಕಡೆ ಬಂದಿದೆ. ಸೊ ಕನ್ಫ್ಯೂಸ್ ಆಗೋದಕ್ಕೆ ಹೋಗ್ಬಾರ್ದು ಅಂತ ಪಂಜಾಬ್ ಕಿಂಗ್ಸ್ ಅವರು ಸ್ವಲ್ಪ ಶೋಲ್ಡರ್ಸ್ ಮೇಲೆ ಬ್ಲೂ ಇಟ್ಟಿದ್ದಾರಲ್ಲ, ಅದು ರಾಯಲ್ ಬ್ಲೂ ಅಂತೆ. ಡೀಪ್ ನೇವಿ ಬ್ಲೂ ಅಂತೆ. ಇವರು ಪಟಾಪಟಿ ಇಟ್ಕೊಂಡಿದ್ದಾರಲ್ಲ, ಪಟಾಪಟಿ ಚೆಟ್ಟಿದ್ದಾರಲ್ಲ ಸೂಪರ್ ಜೈಂಟ್ಸು, ಅದು ಡೀಪ್ ನೇವಿ ಬ್ಲೂ ಅಂತೆ. ಸ್ಕೈ ಬ್ಲೂ ಅಂತೆ ಇವ್ರು ಇಟ್ಟಿರುವಂಥದ್ದು. ಬಟ್ ನಮಗೆ ಅಷ್ಟೇನಾಗಿ ಸ್ಕೈ ಬ್ಲೂ ಥರ ಅದು ಕಾಣಿಸೋದಿಲ್ಲ. ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರದ್ದು ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರು ಇವತ್ತೊಂದು ಪೋಸ್ಟ್ ಬಿಟ್ಟಿದ್ದಾರೆ. ಹೋಗ್ಬಿಟ್ಟು ಅವ್ರ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಏನು ಬಿಲ್ಡಪ್ ಕೊಡ್ತಾವ್ರಲ್ಲಿ, ಕಮ್ಮಿಂಗ್ ಸೂನು ಅದು ಸೂನು ಇದು ಸೂನು ಅಂತ. ಯಾರು ವೆಯ್ಟ್ ಮಾಡ್ತಾವ್ರು ಫಸ್ಟ್ ಆಫ್ ಆಲ್ ಅವ್ರ ಜರ್ಸಿಗೆ? ಯಾರೂ ವೆಯ್ಟ್ ಮಾಡ್ತಾ ಇಲ್ಲ. ಏನೋ ದೊಡ್ಡದಾಗಿ ಏನೋ ಆ ಮಟ್ಟಿಗೆ ಫ್ಯಾನ್ಸ್ ಇರೋ ಥರ ಏನೋ ಕಮ್ಮಿಂಗ್ ಸೂನ್ ಅಂತ 20 ಪೋಸ್ಟ್ನ ಬಿಡ್ತಾವ್ರಲ್ಲಿ ಜರ್ಸಿನ. ಇನ್ಫ್ಯಾಕ್ಟ್ ನಾವು RCBನೂ ಕೂಡ ಆ ಥರ ಮಾಡಿಲ್ಲ, CSKನೂ ಮಾಡಿಲ್ಲ, ಮುಂಬೈನೂ ಮಾಡಿಲ್ಲ ಜರ್ಸಿ ಲಾಂಚ್ ಮಾಡೋದಕ್ಕೆ. ಆ ಥರ ಏನೋ ವೆಯ್ಟ್ ಮಾಡಿಸ್ತಾರೆ, ಏನೋ ದೊಡ್ಡ ಫ್ಯಾನ್ ಬೇಸ್ ಇರೋ ಥರ ದೊಡ್ಡದಾಗಿ ಏನೋ ಎಲ್ಲ ಕಾಯ್ಕೊಂಡು ಕೂತಿರ್ತಾರೆ ಅವ್ರ ಜರ್ಸಿಗೆ. ಸೀರಿಯಸ್ಲಿ ಸಿಲ್ಲಿ ಅಂತ ಅನಿಸುತ್ತೆ. ಈ ಕಡೆಯಿಂದ ನನಗೆ ಇಷ್ಟ ಆಗದಿರೋ ಕಲರು ಗುಜರಾತ್ ಟೈಟನ್ಸ್ ಇದೆಯಲ್ಲ, ಅದು ಸ್ಲೇಟ್ ಬ್ಲೂ ಅಂತ ಮಗ. ಆ್ಯಂಡ್ ನಮ್ಮ RCB ಏನು ಇಟ್ಕೊಂಡಿದ್ದು ಒಂಥರ ಬ್ಲ್ಯಾಕಿಶ್ ಆಗಿ ಕಾಣಿಸುತ್ತಲ್ಲ, ಅದು ನೇವಿ ಬ್ಲೂ ಅಂತೆ. ಆ್ಯಂಡ್ ಪಲ್ಸ್ ಬ್ಲೂ ಅಂತೆ ಮುಂಬೈ ಇಂಡಿಯನ್ಸ್ ಅವ್ರದ್ದು. ಈ ಕಡೆಯಿಂದ ಸ್ಟೀಲ್ ಬ್ಲೂ ಅಂತೆ ರಾಜಸ್ಥಾನ್ ರಾಯಲ್ಸ್ ಅವ್ರದ್ದು. ಒಟ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವರಂತೂ ರಾಯಲ್ ಅಂತ ಇರೋದ್ರಿಂದ ನಮ್ಮ RCBನೂ ಕೂಡ ರಾಯಲ್ ಅಂತ ಸ್ಟಾರ್ಟ್ ಆಗೋದ್ರಿಂದ ಕಾಪಿ ಹೊಡೆದ್ರೆ ಅಂತ ಹೇಳಬೇಕು. ನಮ್ಮದು ಈ ಕಡೆಯಿಂದ ಸಿಂಹ ಬರುತ್ತೆ, ಅವ್ರದ್ದು ಆ ಕಡೆಯಿಂದ ಸಿಂಹ ಬರುತ್ತೆ. ಅಪ್ಡೇಟ್ ನಂಬರ್ 2, ವಿರಾಟ್ ಕೊಹ್ಲಿ ಅವರು ಈ ಸೀಸನ್ ಬಗ್ಗೆ ಮಾತಾಡಿದ್ದಾರೆ. ಐ ಆಮ್ ರೆಡಿ ಫಾರ್ ಆಟ್ ಅನ್ನೋದು ಚೇಸ್ ಅಂತ ಹೇಳಿದ್ದಾರೆ. ಚೇಸ್ ಅಂತ ಬಂದಾಗ ಏನು ಚೇಸ್ ಅಂತ ಅಂದರೆ ಮ್ಯಾಚ್ ಚೇಸ್ ಅಲ್ಲ, ಟ್ರೋಫಿ ಚೇಸ್. ಟ್ರೋಫಿನ ಚೇಸ್ ಮಾಡೋದಕ್ಕೆ ರೆಡಿ ಇದ್ದೀನಿ, ಬಿಟ್ಬಿಟ್ಟು ಹೊಡಿತಿದ್ದೀವಿ, ಇಟ್ಬಿಟ್ಟು ನಾವೇ ಎತ್ಕೊಂಡ್ಬರ್ತೀವಿ ಟ್ರೋಫಿನ ಅನ್ನೋ ಥರ ಅವ್ರು ಹೇಳ್ತಾ ಇದ್ದಾರೆ. ವೆನ್ ಅವರ್ ಐ ಆಮ್ ಇನ್ ದ RCB ಜರ್ಸಿ ಐ ಆಮ್ ಆಲ್ ಇನ್ ಅಂತ ಹೇಳಿದ್ದಾರೆ. RCB ಜರ್ಸಿಲಿ ನಾನು ಇದ್ದೀನಿ ಅಂತ ಅಂದರೆ ನಾನು ಸಿಕ್ಕಾಪಟ್ಟೆ ಒಂಥರ ಏನೋ ಒಂದು ಬಂದ್ಬಿಡುತ್ತೆ ನನ್ನ ಮೈ ಮೇಲೆ. ಇಂಡಿಯನ್ ಜರ್ಸಿ ಹಾಕೊಂಡ್ರೆ ಬರಲ್ವಾ ಅಂತ ಕೇಳಿದ್ರೆ ಅದರಲ್ಲೂ ಬರುತ್ತೆ. ಬಟ್ RCB ಜರ್ಸಿ ಹಾಕೊಂಡ್ಬಿಡ್ತು ಅಂತ ಒಂದು ರೆಡ್ ಕಲರ್ ಹಾಕೊಂಡ್ಬಿಡ್ತು ಅಂತಂದರೆ ಅವ್ರಿಗೆ ಏನೋ ಒಂಥರ ಎಲ್ಲಿಂದ ಏನೋ ಬಂದ್ಬಿಡುತ್ತಂತೆ. ಸೊ ಅದನ್ನೇ ಹೇಳಿರೋದವರು, RCB ಜರ್ಸಿಲಿ ಇದ್ದೀನಿ ಅಂತಂದರೆ ಐಮ್ ಫುಲ್ ಇನ್ ಅಂತ ಹೇಳಿದ್ದಾರೆ. RCB ಹೋಮ್ ಕಮಿಂಗ್ ಅಂತ ಬಂದಾಗ ನಾನು ನಿಮಗೆ ಲಾಸ್ಟ್ ಅಪ್ಡೇಟ್ ಕೊಟ್ಟಿದ್ದು ವೆಂಕಟೇಶ್ ಅಯ್ಯರ್ ರಿಲೇಟೆಡು. ಅದಾದ ನಂತರ RCB ಅಪ್ಡೇಟ್ ಕೊಟ್ಟಿದ್ದು ಸುಯಾಶ್ ಶರ್ಮಾ ರಿಲೇಟೆಡು. ನಿನ್ನೆ ರಾತ್ರಿ ಕೊಡೋಂಥ ಅಪ್ಡೇಟು ಮೊದಲನೇ ಪಿಕ್ಕು ಅಂದರೆ ಈ ಒಂದು ಆಪ್ಷನಲ್ಲಿ ತೊಗೊಂಡಿರೋಂಥ ಪ್ಲೇಯರಲ್ಲಿ ಬರ್ತಾ ಇರೋದು. ಎಸ್ಪೆಷಲಿ ಓವರ್ಸೀಸ್ ಪಿಕ್ ಅಂತ ಬಂದಾಗ ಓವರ್ಸೀಸ್ ಪ್ಲೇಯರಾಗಿ ಮೊದಲನೇ ಪ್ಲೇಯರ್ ಲ್ಯಾಂಡ್ ಆಗ್ತಿರೋದು ಜೋರ್ಡನ್ ಕಾಕ್ಸ್ ಅವರು ಲ್ಯಾಂಡ್ ಆಗಿದ್ದಾರೆ. ಆ್ಯಂಡ್ ವಿರಾಟ್ ಕೊಹ್ಲಿ ಅವ್ರ ಜೊತೆಗೆ ಪ್ರಾಕ್ಟೀಸ್ ಮಾಡ್ತಾ ಇರೋಂಥ ವಿಜುವಲ್ಸು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಯಿತು. ನೆನ್ನೇನಪ್ಪ ವಿರಾಟ್ ಕೊಹ್ಲಿ ಅವರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನೆಟ್ಸಲ್ಲಿ ಪ್ರಾಕ್ಟೀಸ್ ಮಾಡೋದಾಗಿರ್ಬೋದು, ಆ್ಯಂಡ್ ಅವರ 6 ಹಿಟ್ಟಿಂಗ್ ಪವರ್ ಹಿಟ್ಟಿಂಗ್ ಸ್ಟ್ರೋಕ್ಸ್ಗಳಾಗಿರ್ಬೋದು ಅದೆಲ್ಲ ನೋಡೋದಕ್ಕೆ ಸಿಕ್ತು. ಎಲ್ಲ ರೀಲ್ಸ್ಗಳದು ಇದೆಲ್ಲ ವೈರಲ್ ಆಗ್ತಾಯಿದೆ, ನೋಡಿದ್ರು ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಇವ್ರ ಜೊತೆಗೆ ಕಾಕ್ಸ್ ಅವ್ರ ಜೊತೆಗೆ ಸಿಕ್ಕಾಪಟ್ಟೆ ಮಾತುಕತೆ ಎಲ್ಲ ಮಾಡ್ತಾಯಿದ್ರು. ಒಂದು ಸ್ವಲ್ಪ ಟೆಕ್ನಿಕ್ನ ಟೀಚ್ ಮಾಡ್ತಾಯಿದ್ರು ವಿರಾಟ್ ಕೊಹ್ಲಿ ಅವರು ಕಾಕ್ಸ್ ಅವ್ರಿಗೆ. ಇರುತ್ತಲ್ಲಪ್ಪ ಒಬ್ಬ ಲೆಜೆಂಡ್ರಿ ಕ್ರಿಕೆಟರ್ ಕಣ್ಮುಂದೆ ಇದ್ದಾರೆ ಅಂತಂದರೆ ಸ್ವಲ್ಪ ಟ್ರಿಕ್ಸು ಟಿಪ್ಸು ಎಲ್ಲ ಕೇಳ್ತಾ ಇರ್ತಾರೆ ಬಂದ್ಬಿಟ್ಟು ಜೂನಿಯರ್ ಪ್ಲೇಯರ್ಸ್ಗಳೆಲ್ಲ. ಸೊ ಅದೇ ರೀತಿ ಇವರು ಕೂಡ ಕೇಳಿದ್ದಾರೆ, ಅದಕ್ಕೋಸ್ಕರ ವಿರಾಟ್ ಕೊಹ್ಲಿ ಸ್ವಲ್ಪ ಟೆಕ್ನಿಕ್ನ ಟೀಚ್ ಮಾಡ್ತಾ ಇದ್ದಾರೆ ಕಾಕ್ಸ್ ಅವ್ರಿಗೆ. ಸೊ ಅಪ್ಡೇಟ್ ನಂಬರ್ 4 ಅಂತ ಬಂದಾಗ ಈ ಕಡೆಯಿಂದ ಅಜಿತ್ ಅಗರ್ಕರ್ ಅವರ ಒಂದು ಟೆನ್ಯೂರ್ ಏನಿದೆ ಅದನ್ನು ಎಕ್ಸ್ಟೆನ್ಷನ್ನ ಕೇಳಿದಾರಂತೆ. ಆ್ಯಂಡ್ ಯಾಕೆ ಎಕ್ಸ್ಟೆನ್ಷನ್ ಕೊಡಬಾರ್ದು ಅಂತ ನಾನು ಕೂಡ ಕೇಳ್ತೀನಿ. ಅಜಿತ್ ಅಗರ್ಕರ್ ಅವರ ಒಂದು ಸೆಲೆಕ್ಷನ್ ಕಮಿಟಿ ಏನಿದೆ, ಲೀಡ್ ಮಾಡ್ತಿರೋಂಥ ಸೆಲೆಕ್ಷನ್ ಕಮಿಟಿ ಏನಿದೆ, ಇದು ಸಖತ್ತಾಗಿಯೇ ಪರ್ಫಾರ್ಮ್ ಮಾಡಿದೆ. ಅಂದರೆ ಅವ್ರು ಸೆಲೆಕ್ಟ್ ಮಾಡಿರೋಂಥ ಟೀಮು ಟ್ರೋಫೀಸ್ಗಳನ್ನಾಗಿದ್ದಿದೆ, ಏಷ್ಯಾ ಕಪ್ನಾಗಿದ್ದಿದೆ, ವರ್ಲ್ಡ್ ಕಪ್ನಾಗಿದ್ದಿದೆ, ಚಾಂಪಿಯನ್ಸ್ ಟ್ರೋಫಿನಾಗಿದ್ದಿದೆ, ಇನ್ನೇನು ಅಂತ. ಸೊ ಸಖತ್ತಾಗಿ ಪರ್ಫಾರ್ಮ್ ಮಾಡ್ಕೊಂಡು ಬಂದಿದೆ ಗುರು. 2023 ತೊಗೊಂಡು ನೋಡ್ತು ಅಂದ್ರೂ ಕೂಡ ಸೈಕಾಗಿ ಪರ್ಫಾರ್ಮ್ ಮಾಡ್ತಾ ಇರೋಂಥ ಟೀಮ್ ಇಂಡಿಯಾ ನೋಡ್ತು ಅಂದರೆ ಖಂಡಿತ ಇವರ ಒಂದು ಸೆಲೆಕ್ಷನ್ ಕಮಿಟಿ ಏನಿದೆ, ಬರೀ ಇವ್ರು ಮಾತ್ರ ಅಂತಲ್ಲ, ಇವರ ಹೆಡ್ ಮಾತ್ರ ಅಂತಲ್ಲ, ಅಜಿತ್ ಅಗರ್ಕರ್ ಮಾತ್ರ ಅಂತಲ್ಲ, ಎಲ್ಲರೂ ಕೂಡ ಹಂಗೆ ರಿಟೈನ್ ಆಗಬೇಕು. ಅನ್ಲೆಸ್ ಆ್ಯಂಡ್ ಅಂಟಿಲ್ ಅವರು ವರ್ಸ್ಟ್ ಟೀಮ್ನ ಪ್ರಿಪೇರ್ ಮಾಡ್ತಾರೆ, ವರ್ಸ್ಟ್ ಟೀಮ್ ವರ್ಸ್ಟಾಗಿ ಆಡುತ್ತೆ ಅನ್ನೋ ಥರ ಆಯಿತು ಅಂದಾಗ ಮಾತ್ರ ಅವ್ರನ್ನ ತೆಗೆದಾಕಬೇಕು. ಇಲ್ಲ ಅಂತಂದರೆ ಸಖತ್ತಾಗಿಯೇ ಪರ್ಫಾರ್ಮ್ ಮಾಡ್ತಿದೆ ಈ ಒಂದು ಸೆಲೆಕ್ಷನ್ ಕಮಿಟಿ. ಅಪ್ಡೇಟ್ ನಂಬರ್ 5, ಈ ಸೀಸನು ವಿರಾಟ್ ಕೊಹ್ಲಿನ ಟೋಟಲಿ ಡಿಫ್ರೆಂಟಾಗಿ ನೋಡ್ಬೋದು ಅಂತ ಇರ್ಫಾನ್ ಪಠಾನ್ ಅವರು ಹೇಳಿದ್ದಾರೆ. ವಿರಾಟ್ ಕೊಹ್ಲಿ ಟೋಟಲಿ ಡಿಫ್ರೆಂಟಾಗಿ ಆಲ್ರೆಡಿ ಒಂದು ವರ್ಷ 2 ವರ್ಷ ಆಯಿತು. ಒಂಥರ T20 ಫಾರ್ಮೇಟನ್ನು ಒಂಥರ ವಿಚಿತ್ರವಾಗಿ ತೊಗೊಂಡು ಒಂಥರ 2 ವರ್ಷ ಆಯಿತು ಆ್ಯಕ್ಚುಲಿ ಹೆಂಗೆ ನೋಡೋಕೆ ಹೋಯ್ತು ಅಂತಾರೆ. ಬಟ್ ಇವರು ಇವಾಗ ಹೋಪ್ ಮಾಡ್ತಾ ಇದ್ದಾರೆ ಇನ್ನೂ ಡಿಫ್ರೆಂಟಾಗಿ ತೊಗೊತಾರೆ, ಇನ್ನೂ ಏನೋ ಡಿಫ್ರೆಂಟಾಗಿ ಆಡ್ತಾರೆ ವಿರಾಟ್ ಕೊಹ್ಲಿ ಅಂತ ಇವಾಗ ಹೋಪ್ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂತಂದರೆ ಅದೇ ಟೆಸ್ಟ್ ಕ್ರಿಕೆಟ್ಗೂ ಕೂಡ ರಿಟೈರ್ಮೆಂಟ್ ಆಗಿ ಕೊಟ್ಟಿರೋದ್ರಿಂದ ಫಾರ್ ದ ವೆರಿ ಫಸ್ಟ್ ಟೈಮು ವಿರಾಟ್ ಕೊಹ್ಲಿ ಅವರು IPL ಅಂತ ಬಂದಾಗ ಒಂದೇ ಒಂದು ಫಾರ್ಮೆಟ್ನ ಆಡ್ಕೊಂಡು ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಂತ ಬಂದಾಗ ODI ಫಾರ್ಮೆಟ್ನ ಮಾತ್ರ ಉಳಿಸ್ಕೊಂಡು ಇವಾಗ ಆಡ್ತಾ ಇರೋಂಥದ್ದು. ಸೊ ಈ ಸೀನ್ನ ನೋಡ್ತು ಅಂತಂದರೆ ಏನಾದ್ರು ಒಂದು ವಿಭಿನ್ನವಾಗಿ ವಿಶೇಷವಾಗಿ ಬರ್ಬೋದು ವಿರಾಟ್ ಕೊಹ್ಲಿ ಅವರಿಂದ. ಸಿಕ್ಕಾಪಟ್ಟೆ ಡೆವಲಪ್ ಆಗಿದ್ದಾರೆ ಗುರು. T20 ಕ್ರಿಕೆಟ್ ಅಂತ ಬಂದಾಗಲೂ ಕೂಡ ಅಷ್ಟೇ ವಿರಾಟ್ ಕೊಹ್ಲಿ ಅವರು
ಆ ಒಂದು ಸ್ಲಾಕ್ ಸ್ವೀಪ್ನ ಡೆವಲಪ್ ಮಾಡ್ಕೊಂಡ್ರು, ಸ್ವೀಪ್ ಶಾಟ್ಗಳನ್ನ ಡೆವಲಪ್ ಮಾಡ್ಕೊಂಡ್ರು, ಏನೇನು ಬೇಕೋ ಎಲ್ಲ ಡೆವಲಪ್ ಮಾಡ್ಕೊಂಡ್ಬಿಟ್ರು. ಮುಂಚೆ ಎಲ್ಲ ಆ ಥರ ಆಡ್ತಾನೆ ಇರಲಿಲ್ಲ ವಿರಾಟ್ ಕೊಹ್ಲಿ. ಕಳೆದ 1 ವರ್ಷ ಅಲ್ಲ, ಕಳೆದ 2 ವರ್ಷದಿಂದ ಕೂಡ ಅವ್ರು ಡೆವಲಪ್ ಆಗ್ತಾನೇ ಇದ್ದಾರೆ. ಹೌದು, ಒಂದೊಂದು ಫಾರ್ಮೆಟ್ ಕೆಳಗಡೆ ಬೀಳ್ತಾ ಇರ್ಬೋದು, ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಸ್ಟೆಪ್ ಡೌನ್ ಆಗ್ತಾ ಇರ್ಬೋದು, ಬಟ್ ಅದೇ ಅವರು ಡೆವಲಪ್ ಆಗುವಂಥ ರೀತಿ ಏನಿದೆ ಅದನ್ನಂತೂ ಬಿಟ್ಕೊಂಡು ಕೊಟ್ಟೇ ಇಲ್ಲ. ಇನ್ನೂ ಕಲಿತಾನೆ ಇದ್ದಾರೆ, ಇನ್ನೂ ಡೆವಲಪ್ ಆಗ್ತಾನೆ ಇದ್ದಾರೆ. ಸೊ ಇವ್ರು ಹೋಪ್ ಮಾಡ್ತಿದ್ದಾರೆ ಏನೋ ಡಿಫ್ರೆಂಟಾಗಿ ಬರುತ್ತೆ ಈ ಸೀಸನ್ ವಿರಾಟ್ ಕೊಹ್ಲಿ ಅವರಿಂದ ಅಂತ. ಅಪ್ಡೇಟ್ ನಂಬರ್ 6, ಸುರೇಶ್ ರೈನಾ ಅವರು ನಮ್ಮ RCBಯ ಬ್ಯಾಟಿಂಗ್ ಆರ್ಡರ್ ಬಗ್ಗೆ ಮಾತಾಡಿದ್ದಾರೆ. ನಂಬರ್ 3 ಆಡಬೇಕು ಅಂತ ಹೇಳಿದರೆ ದೇವದತ್ ಪಡಿಕ್ಕಲ್ ಆಡ್ತಾರೆ ಅಂತ ಅವರು ಹೋಪ್ ಮಾಡ್ತಾ ಇದ್ದಾರೆ. ಆಡಬೇಕು ಅನ್ನೋದೆಲ್ಲ ಏನಿಲ್ಲ, ಸೊ ಪಕ್ಕ ಆಡ್ತಾರೆ. ದೇವದತ್ ಪಡಿಕ್ಕಲ್ ನಂಬರ್ 3 ಸ್ಲಾಟ್ ಅವ್ರಿಗೊಂಥರ ಪಕ್ಕಾ ಫಿಕ್ಸ್ಡ್ ಸ್ಲಾಟ್ ಅನ್ನೋ ಥರನೇ ಕಾಣಿಸ್ತೈತೆ. ರೀಸೆಂಟಾಗಿ ಆಡಿರೋವಂಥ ಕ್ರಿಕೆಟ್ನೆಲ್ಲ ನೋಡ್ತು ಅಂದರೆ ವೆಂಕಟೇಶ್ ಅಯ್ಯರ್ ಹತ್ರನೂ ಕೂಡ ಬರೋದಿಲ್ಲ ರೀಸೆಂಟ್ ಕ್ರಿಕೆಟ್ನೆಲ್ಲ ನೋಡ್ತು ಅಂತಂದಾಗ. ಸೊ ಆಬ್ವಿಯಸ್ಲಿ ಅವರು ಅವರ ಒಂದು ಪ್ರೊಡಿಕ್ಷನ್ನ ಹೋಪ್ನ ಹೇಳಿದ್ದಾರೆ. ಎಲ್ಲೇ ತಪ್ಪು ಅಂತ ಹೇಳೋಕ್ಕಾಗಲ್ಲ ಸುರೇಶ್ ರೈನಾ ಅವ್ರದ್ದು. ನಾವು ಹೇಳಲ್ವಾ ಪಕ್ಕ ಆಡ್ತಾರೆ ಅಂತ, ಅದೇ ರೀತಿ ಅವರು ಕೂಡ ನಂಬರ್ 3 ದೇವದತ್ ಪಡಿಕ್ಕಲ್ ಪಕ್ಕ ಫಿಕ್ಸ್ಡ್ ಸ್ಲಾಟ್ ಅಂತ ಹೇಳಿದ್ರಿ, ಏನಲ್ಲಿ ತಪ್ಪೇನಿಲ್ಲ ಅಲ್ಲಿ. ಅಪ್ಡೇಟ್ ನಂಬರ್ 7, ಅಂಬಟಿ ರಾಯುಡು ಮತ್ತೆ ಸೌಂಡ್ ಮಾಡಿದ್ದಾರೆ ಕೇಳಿಸ್ಕೊಳ್ಳಿ. ಇವರು ಅದು ಎಲ್ಲಿ ಫಿನಿಷ್ ಮಾಡ್ತಾರೋ CSK ಅವರು ಈ ಸೀಸನ್ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಏನು ನನ್ನ ಮಕ್ಕಳಿಗೆ ಏನು ಪೋಸ್ಗಳು ಕೊಡ್ತಾವ್ರೆ, ಏನು ಡೋಸ್ಗಳು ಕೊಡ್ತಾವ್ರೆ, ಸೀಸನ್ ಸ್ಟಾರ್ಟ್ ಆಗಂಗಿಲ್ಲ ಇನ್ನೂ, ಆಗಲೇ ಸ್ಟಾರ್ಟ್ ಮಾಡ್ಕೊಂಬಿಟ್ಟವ್ರಲ್ಲ. ಏನೋ ಒಂದು ಟ್ರೋಫಿ ಗೆದ್ವಮ್ಮ ನಾವು, ಏನೋ ಖುಷಿ ಬೀಳೋದು ಬಿಟ್ಟು 18 ವರ್ಷ ಆದಮೇಲೆ ಗೆದ್ದವ್ರೆ ಪಾಪ, ಇಷ್ಟೊಂದೆಲ್ಲ ಕಷ್ಟಪಟ್ಟವ್ರೆ, ಖುಷಿ ಬೀಳೋದು ಬಿಟ್ಟು ಈ ರೇಂಜಿಗೆ ತಿಕ್ಕವ್ರು ಕಳೆದಾಗಿರೋ. RCB 18 ವರ್ಷ ತೊಗೊಂಡಿದೆ ಒಂದು ಟ್ರೋಫಿನ ಗೆಲ್ಲೋದಕ್ಕೆ. ಅವರು 5 ಟ್ರೋಫಿನ ಗೆಲ್ಲಬೇಕು ಅಂತಂದರೆ ಇದು ಹಿಂದೆನೂ ಕೂಡ ಕೊಟ್ಟಿದ್ರು, ಬಟ್ ಇವಾಗ IPL ಆಡೋಕ್ಕಿಂತ ಮುಂಚೆನೂ ಕೂಡ ಈ ಸ್ಟೇಟ್ಮೆಂಟ್ನ ಹೇಳಿದ್ದಾರೆ. 5 ಟ್ರೋಫಿನ ಗೆಲ್ಲೋದಕ್ಕೆ ಇವ್ರಿಗೆ ಬೇಕಾಗುತ್ತೆ 72 ವರ್ಷ ಅಂತ ಹೇಳಿದ್ದಾರೆ. ಅಂದರೆ ಇವ್ರು ಹತ್ರಕ್ಕೆ ಬರೋದಕ್ಕೆ, CSK ಹತ್ರಕ್ಕೆ ಬರೋದಕ್ಕೆ ನಮಗೆ 72 ವರ್ಷ ಇನ್ನೂ ಬೇಕಂತೆ RCBಗೆ ಅಂತ ಇವರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ತಾ ಅಂತಂದರೆ ಸುಮಾರು ಕ್ರಿಕೆಟರ್ಸ್ಗಳು, ಫ್ಯಾಫ್ ಡು ಪ್ಲೆಸಿಸ್ ಆಗಿರ್ಬೋದು, ಇನ್ನೂ ಸುಮಾರು ಕ್ರಿಕೆಟರ್ಸ್ಗಳು ಹೋಪ್ ಮಾಡ್ತಾಯಿದ್ದಾರೆ. AB ಡಿ ವಿಲಿಯರ್ಸ್ ಆಗಿರ್ಬೋದು, ಬ್ಯಾಕ್ ಟು ಬ್ಯಾಕ್ ಟ್ರೋಫೀಸ್ನ RCB ಖಂಡಿತ ಹೊಡಿತಾರೆ ಅಂತ. ಬರೀ ಇವ್ರು ಮಾತ್ರ ಹೇಳ್ತಿಲ್ಲ, RCBನೂ ಕೂಡ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿದ್ದಾರೆ. ಬೊಬ್ಯಾಟ್ ಆಗಿರ್ಬೋದು, ಜೊತೆಗೆ ಆ್ಯಂಡಿ ಫ್ಲವ ಆಗಿರ್ಬೋದು, ಬ್ಯಾಕ್ ಟು ಬ್ಯಾಕ್ ಹೊಡೆದಿಲ್ಲ ಅಂತಲೇ ಕೇಳ್ಕೊಳ್ಳಿ ಅನ್ನೋ ಥರ ಆ ರೇಂಜಿಗೆ ಕಾನ್ಫಿಡೆನ್ಸಲ್ಲಿದ್ದಾರೆ. ಇವ್ರು ನೋಡಿದ್ರೆ 72 ವರ್ಷ ಬೇಕು RCBಗೆ ಅಂತ ಹೇಳ್ತಾ ಇದ್ದಾರೆ. ಬಿಡಿ ಗುರು, ಆದ್ರಾಗಲಿ 72 ವರ್ಷ 100 ವರ್ಷ ಆದಾಗಲೇ ಇಲ್ಲಿ ಸಪೋರ್ಟ್ ಇದ್ದಿದ್ದಾರೆ ನಮ್ಮ RCBಗೆ. ಏನು ನಿಮ್ಮ ಥರ ಓಡಾಗೋದಿಲ್ಲ, ಸಪೋರ್ಟ್ ಬಿಟ್ಬಿಟ್ಟು MS ಧೋನಿ ಇಲ್ಲ ಅಂತಂದರೆ ಎಲ್ಲರೂ ಓಡಾಕ್ಬಿಡೋದಿಲ್ಲ ಫ್ಯಾನ್ಸ್ಗಳಲ್ಲಿ. ಅಪ್ಡೇಟ್ ನಂಬರ್ 8, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಸಿಕ್ಕಾಪಟ್ಟೆ ಇಂಪ್ರೆಸಿವ್ ಆಗಿದೆ ಗುರು. ಯೂಸಿ ಚಾಲು ಹೇಳ್ತಾರೆ, ನಾನು ಒಂದು ತಿಂಗ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮಗೆ. ಈ ವರ್ಷ ಏನು ಅಂತಂದರೆ ನಾನು ಎಣ್ಣೆನ ಬಿಟ್ಬಿಟ್ಟಿದ್ದೀನಿ, ಎಣ್ಣೆ ಹೊಡೆಯೋದು ಬಿಟ್ಟಿದ್ದೀನಿ ಗುರು. ಕಳೆದ 6 ತಿಂಗಳಿಂದ ನಾನು ಎಣ್ಣೆ ಮುಟ್ಟಿಲ್ಲ. ಹೌದು, ಅವ್ರ ಲೈಫಲ್ಲಿ ಆದಂಥ ಒಂದು ಸೀನ್ಸ್ಗಳೆಲ್ಲ ಏನಿದ್ದಾವೆ, ಸೊ ಅದಕ್ಕೆ ಅವರು ಸಿಕ್ಕಾಪಟ್ಟೆ ಒಂಥರ ಅಡಿಕ್ಟ್ ಆಗಿದ್ರು ಒಂಥರ ಕಾಣಿಸ್ತಾ ಇದೆ. ಅವಾಗೆಲ್ಲ ಪಟ್ಟಾಡ್ಕೊಂಡು ಕಾರೊಳಗಡೆ ಎಲ್ಲ ಹೋದ್ರಲ್ಲ, ನಾವೇ ನೋಡಿದ್ವಲ್ಲ ಅವ್ರ ಲೈಫಲ್ಲಿ ಆದಂಥದ್ದು ಸೀನ್ಗಳೆಲ್ಲ. ಸೊ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಅಡಿಕ್ಟ್ ಆಗೋಗ್ಬಿಟ್ಟಿದ್ರು ಅಂತ ಕಾಣಿಸುತ್ತೆ. ಸೊ ಇವಾಗ ಹೇಳ್ತಾ ಇದ್ದಾರೆ, ನಾನು ಎಣ್ಣೆ ಹೊಡೆಯೋದೆಲ್ಲ ಬಿಟ್ಬಿಟ್ಟಿದ್ದೀನಿ. ನಾನು ಗ್ರೌಂಡಿಗೆ ಬಂದೆ ಅಂತ ಅಂದರೆ 150% ನಾನು ಕೊಡೋದಕ್ಕೆ ರೆಡಿ ಆಗಿರಬೇಕು. ಆ್ಯಂಡ್ ಪ್ಲೇಯರ್ಸ್ಗಳು, ನಾನು 35 ವರ್ಷ ಆಗ್ತಿದೆ ನನಗೆ, ಪ್ಲೇಯರ್ಸ್ಗಳು ಬಂದರು ಯಂಗ್ ಪ್ಲೇಯರ್ಸ್ಗಳು ಅಂತಂದರೆ ನಾನು ಸೀನಿಯರ್ ಪ್ಲೇಯರ್ ಆಗಿದ್ದೀನಿ. ನನ್ನಿಂದ ಪ್ಲೇಯರ್ಸ್ಗಳು ಏನೋ ಕಲ್ತ್ಕೊಳ್ಳೋ ಥರ ಇರಬೇಕು. ಹಿಂಗೆ ಬಂದ್ಬಿಟ್ಟು ಹೇಳ್ಕೊಡಿ ಅಂತ, ಹಣ ಹೇಳ್ಕೊಡಿ ಅಂತ ಬರ್ಬೇಕು ನನ್ನ ಹತ್ರ. ಇವನು ಯಾವನ್ ಗುರು ಅಂತ ಸೈಡ್ಗೆ ಹೋಗಬಾರ್ದು, ಆ ಥರ ಇರಬೇಕು ನಾನು. ಅದಕ್ಕೋಸ್ಕರ ನಾನು ಈ ವರ್ಷ ನನ್ನ ಫಿಟ್ನೆಸ್ ಬಗ್ಗೆ, ನನ್ನ ದೇಹದ ಬಗ್ಗೆ ನಾನು ಫೋಕಸ್ನ ಮಾಡಿದ್ದೀನಿ ಅಂತ ಹೇಳಿದರೆ. ಇದು ಇವ್ರು ಮಾತ್ರ ಅಂತಲ್ಲ, ಎಲ್ಲರೂ ಮಾಡಬೇಕು ಈ ಕೆಲಸನ. ಅಪ್ಡೇಟ್ ನಂಬರ್ 9, KL ರಾಹುಲ್ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ ಮಗ. ಡೆಲ್ಲಿ ಕ್ಯಾಪಿಟಲ್ಸ್ಗೆ ಈ ಸೀಸನ್ನು ಅವರು ಓಪನ್ ಮಾಡ್ತಾರಂತೆ. ಇವಾಗ ಓಪನಿಂಗ್ ಸ್ಲಾಟು ಇಂಡಿಯನ್ ಟೀಮಲ್ಲಿ ಆಲ್ರೆಡಿ ಫಿಟ್ ಆಗಿ ಹೋಗ್ಬಿಟ್ಟಿದೆ. ಇನ್ಫ್ಯಾಕ್ಟ್ ಕಿತ್ತಾಟನೇ ನಡೀತಿದ್ದು ಓಪನಿಂಗ್ ಸ್ಲಾಟಲ್ಲಿ. ಇವರು ಓಪನಿಂಗ್ ಸ್ಲಾಟಲ್ಲಿ ಬಂದ್ಬಿಟ್ಟು ಖಂಡಿತ ಆಡೋದಕ್ಕಂತೂ ಆಗೋದಿಲ್ಲ ಇಂಡಿಯನ್ ಟೀಮಲ್ಲಿ, ಬಟ್ ಆದ್ರೂ ಕೂಡ ಅವ್ರು ಓಪನ್ನೇ ಮಾಡ್ತಾರಂತೆ. ಇಂಡಿಯನ್ ಟೀಮಿಗೆ ಕಮ್ ಬ್ಯಾಕ್ ಮಾಡಬೇಕು ಅಂತ ಅವ್ರು ಸಿಕ್ಕಾಪಟ್ಟೆ ಆಸೆ ಅಂತೂ ಇಟ್ಕೊಂಡಿದ್ದಾರೆ. ಇದು ಆಗತ್ತಾಗರೋ ಇಲ್ಲಿ ಓಪನಿಂಗ್ ಸ್ಲಾಟಲ್ಲಿ ಅವರು ಸಿಕ್ಕಾಪಟ್ಟೆ ಫಿಟ್ ಆಗಿ ಹೋಗ್ಬಿಟ್ಟಿದ್ದಾರೆ ನೋಡಿ. ಶುಭ್ಮನ್ ಗಿಲ್ಗೆ ಸ್ಥಾನ ಇಲ್ಲ ಅಲ್ಲಿ, ಆ ಥರ ಆಗೋಗ್ಬಿಟ್ಟೈತೆ ಅಲ್ಲಿ. ಅವರೇ ಕಿತ್ತಾಡ್ತಾ ಇದ್ದಾರೆ ಕಾಂಪಿಟೇಷನ್, ಯಂಗ್ಸರೇ ಕಿತ್ತಾಡ್ತಾವ್ರೆ. ಇನ್ನು KL ರಾಹುಲ್ಗೆ ಆಪರ್ಚುನಿಟಿ ಸಿಕ್ಬಿಡ್ತಾರೆ ಇಂಡಿಯನ್ ಟೀಮಲ್ಲಿ ಅಂತಂದರೆ, ಇಂಡಿಯನ್ ಟೀಮ್ ಒಂದು ಕಡೆ ಸೈಡಿಗೆ ಇಟ್ಬಿಟ್ಟು ನೋಡ್ತು ಅಂತಂದರೆ ಈ ಕಡೆ ಅವರು ಓಪನ್ ಮಾಡಬೇಕು ಅಂತಲೇ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಹೇಳಿದ್ರಂತೆ. ಯಾಕೆಂತಂದರೆ ಅವರು ಹಾಕಿಸ್ಕೊಂಡಿದ್ದಾರೆ, ಬೆಂಡಕೆಟ್ನ ನನಗೆ ಇವರೇ ಬೇಕು ಅಂತ ಹಾಕಿಸ್ಕೊಂಡಿದ್ದಾರೆ. ಸೊ ಅವ್ರ ಜೊತೆಗೆ ಅವ್ರು ಓಪನ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರಂತೆ. ಆ್ಯಂಡ್ ಈ ಸೀಸನು ಡಿಫ್ರೆಂಟ್ KL ರಾಹುಲ್ನ ನಾವು ನೋಡ್ಬೋದು. ಏನಕ್ಕೆ ಅಂತ ನನಗೂ ಗೊತ್ತಾಗ್ತಿಲ್ಲ. ಒಟ್ನಲ್ಲಿ ಡಿಫ್ರೆಂಟ್ KL ರಾಹುಲ್ನ ನಾನು ನೋಡಬೇಕು. ಇವಾಗ ಹೇಳಿದ್ರಲ್ಲ, ಇರ್ಫಾನ್ ಪಠಾಣ್ ಅವರು ಹೇಳಿದ್ರಲ್ಲ ಡಿಫ್ರೆಂಟ್ ವಿರಾಟ್ ಕೊಹ್ಲಿ ಅವರ ನೋಡ್ಬೋದು ಈ ಸೀಸನ್ ಅಂತ. ಬಟ್ ನನಗನ್ಸಿದೆ ಈ ಸೀಸನು KL ರಾಹುಲ್ ಸಿಕ್ಕಾಪಟ್ಟೆ ಅಗ್ರೆಸಿವ್ ಬ್ಯಾಟಿಂಗ್ನ ಆಡ್ತಾರೆ ಅಂತ ಹೋಪ್ ಮಾಡ್ತಾಯಿದ್ದೀನಿ ನಾನು. ಟುಕ್ಕು ಬ್ಯಾಟಿಂಗ್ನ, ನಿಧಾನಕ್ಕೆ ಆಡೋವಂಥ ಬ್ಯಾಟಿಂಗ್ನ ಅದೆಲ್ಲ ಮಾಡೋದಿಲ್ಲ. KL ರಾಹುಲ್ ಬ್ಯಾಕ್ ಇನ್ 2017-18 ಟೈಮಲ್ಲಿ ನೋಡಿದ್ವಲ್ಲ, ಆ ಥರ KL ರಾಹುಲ್ನ ನಾವು ಹೋಪ್ ಮಾಡ್ಬೋದು ಅಂತ ಅನ್ಕೊತಾ ಇದ್ದೀನಿ. ನೋಡೋಣ ಅದೇನಾಗುತ್ತೆ ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇಷ್ಟ ಆಗಿತ್ತು ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ.